ಸಂಗೀತ ಚಿಕಿತ್ಸೆ ಎಷ್ಟು ವೈಜ್ಞಾನಿಕ, ಇದು ಮನುಷ್ಯನ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈಗಾಗಲೇ ಸಾಕಷ್ಟು ವಿಷಯಗಳು ಗೊತ್ತಾಗಿದೆ. ಕಳೆದ ಸಂಚಿಕೆಯಲ್ಲಿ ಸಂಗೀತದ ಮೂಲಕ ಪಾಶ್ಚಾತ್ಯರು ಚಿಕಿತ್ಸೆಯನ್ನು ಹೇಗೆ ಕಂಡುಕೊಂಡ್ರು ಅನ್ನೋದ್ರ ಬಗ್ಗೆ ತಿಳಿಸಿಕೊಳ್ಳಲಾಗಿತ್ತು. ಹಾಗೆಯೇ ಸಾಮಾನ್ಯ ವ್ಯಕ್ತಿ ಕೂಡ ಧ್ಯಾನದ ಕೊನೆಯ ಹಂತವಾದ ತುರ್ಯಾವಸ್ಥೆಯನ್ನ ಸುಲಭ ಮತ್ತು ಸರಳ ಸಂಗೀತ ಚಿಕಿತ್ಸೆಯ ಮೂಲಕ ಹೇಗೆ ತಲುಪಬಹುದು, ಅಪರಿಮಿತವಾದಂಥ ಆನಂದವನ್ನ ಹೇಗೆ ಹೊಂದಬಹುದು ಅನ್ನೋದ್ರ ಬಗ್ಗೆ ಸೈಂಟಿಫಿಕ್ ಆಗಿ ಪದ್ಮಪಾಣಿಯವರು ಸಾಕಷ್ಟು ವಿಚಾರಗಳನ್ನು ನಿಮಗೆ ವಿವರಿಸಿದ್ದಾರೆ. ಲೋ ಬಿಪಿ, ಹೈ ಬಿಪಿ, ಮಾನಸಿಕ ಕಾಯಿಲೆ, ನಿದ್ರಾಹೀನತೆ, ತಲೆನೋವು, ಹೊಟ್ಟೆನೋವು, ಸಕ್ಕರೆ ಕಾಯಿಲೆ, ಹೃದಯದ ಸಮಸ್ಯೆ, ಕೋಪ ನಿಯಂತ್ರಣ, ಹೀಗೆ ಅದೆಷ್ಟೋ ಕಾಯಿಲೆಗಳಿಗೆ ಇದುವರೆಗೆ ಪದ್ಮಪಾಣಿ ಮತ್ತು ಛಾಯಾ ಅವರೊಂದಿಗೆ ಮೂಡಿಬಂದಂಥ ಮ್ಯೂಸಿಕ್ ಥೆರಪಿ ಕಾರ್ಯಕ್ರಮದಲ್ಲಿ ಸಂಗೀತ ಹೇಗೆ ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಸಹಕಾರಿಯಾಗತ್ತೆ ಅನ್ನೋ ಬಗ್ಗೆ ತಿಳಿಸ್ಕೊಟ್ಟಿದ್ದೀವಿ. ಕಾರ್ಯಕ್ರಮದ ಮುಖಾಂತರ ರಾಗಗಳ ಬಗ್ಗೆ ಗೊತ್ತಿಲ್ಲದವರಿಗೆ ಅದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಕೂಡ ಆಗಿದೆ. ಸಂಗೀತ ಜ್ಞಾನವನ್ನು ಹೆಚ್ಚಿಸುವಲ್ಲಿ ಕೂಡ ಈ ಕಾರ್ಯಕ್ರಮ ಸಾಕಷ್ಟು ಸಹಕಾರಿಯಾಗಿತ್ತು. ಇಂಥ ಕಾರ್ಯಕ್ರಮವನ್ನು ನೂರಾರು ಜನ ಮೆಚ್ಚಿಕೊಂಡಿದ್ದಾರೆ. ಜೊತೆಗೆ ಸಂಗೀತ ಆಲಿಕೆಯ ಮೂಲಕ ತಮಗಿರೋ ತೊಂದರೆಗಳನ್ನು ಕೂಡ ನಿವಾರಣೆ ಮಾಡಿಕೊಂಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮದ ಕೊನೆಯ ಕಂತು. ಇವತ್ತು ನಾವು ಇದುವರೆಗೆ ಆದಂತಹ ಕಾರ್ಯಕ್ರಮಗಳು, ಇದರ ಪ್ರಯೋಜನಗಳ ಬಗ್ಗೆ ಮತ್ತೊಮ್ಮೆ ಬ್ರೀಫ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಬಗ್ಗೆ ಮಾತನಾಡಲಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಕಿರುತೆರೆಯ ಖ್ಯಾತ ನಿರ್ದೇಶಕರಾದಂಥ ಪದ್ಮಪಾಣಿ ಮತ್ತು ಖ್ಯಾತ ಗಾಯಕಿ BR ಛಾಯಾ ದಂಪತಿ. ಪದ್ಮಪಾಣಿಯವರೇ, ಛಾಯವರೇ, ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಕಾರ್ಯಕ್ರಮ ಏನು ಸುಮಾರು 5 ತಿಂಗಳಿಂದ ಮೂಡಿ ಬರ್ತಾ ಇತ್ತು. ಸಾಕಷ್ಟು ಜನ ಮೆಚ್ಚಿಕೊಂಡು ನಮಗೆ ಫೋನ್ ಕೂಡ ಮಾಡ್ತಾ ಇದ್ರು, ಹೇಳ್ತಾ ಇದ್ರು, ಜೊತೆಗೆ ಲೆಟರ್ಸು, ಇಮೇಲ್ಸ್ ಮುಖಾಂತರ ಕೂಡ ತಿಳಿಸ್ಕೊಡ್ತಾ ಇದ್ರು. ತುಂಬ ಚೆನ್ನಾಗಿರುತ್ತೆ ಕಾರ್ಯಕ್ರಮ. ಛಾಯಾ ಅವ್ರ ಹಾಡುಗಾರಿಕೆ ಬಗ್ಗೆ ಅಂತೂ ಮತ್ತೊಂದು ಪ್ರಶ್ನೆ ಇಲ್ಲ. ಹಾಗೆಯೇ ಅದ್ರ ಪ್ರಯೋಜನ ಪಡ್ಕೊಂಡವರು, ಜೊತೆಗೆ ರಾಗಗಳ ಬಗ್ಗೆ ಗೊತ್ತಾಗ್ತಾ ಇದೆ ನಮಗೆ. ಆಮೇಲೆ ಇಂತಿಂಥ ರಾಗಗಳನ್ನ ಬಳಸ್ಕೊಂಡು ನಾವು ಅದನ್ನ ಹೆಂಗೆ ಬಳಸ್ಕೋಬಹುದು ಅನ್ನೋದ್ರ ಬಗ್ಗೆ ಸುಮಾರು ವಿಷಯಗಳನ್ನ ನೀವು ಇದುವರೆಗೂ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಇವಾಗ ಒಂದು ವಿಷಯವನ್ನು ಒಬ್ಬರಿಗೆ ಹೇಳೋದು ಬೇರೆ, ಅದೇ ನೂರಾರು ಜನರಿಗೆ ತಲುಪಿಸುವಾಗ ಅದಕ್ಕೆ ಸಾಕಷ್ಟು ಅಧ್ಯಯನ ಬೇಕಾಗತ್ತೆ, ಸಾಕಷ್ಟು ತಿಳ್ಕೊಳ್ಬೇಕಾಗತ್ತೆ. ಸೊ ಹಿಂಗೆಲ್ಲ ನಡೀತು ಅಂತ ಹೇಳ್ತೀರಾ ಪಾಣಿಯವರೇ? ಬೆಳಕನ್ನು ಎಲ್ಲ ಕಡೆ ಹರಡಿಸ್ಬೇಕು ಅಂತಂದರೆ ಸ್ವಯಂ ತಾನೇ ಬೆಳಕಾಗಿ ದೀಪವಾಗಿ ಉರಿಬೇಕು, ಅಥವಾ ಒಂದು ಕನ್ನಡಿಯಾಗಿ ನಿಂತ್ಕೋಬೇಕು ಅಂತ ಹೇಳ್ತಾರೆ. ನಾನು ಸಂಗೀತಜ್ಞ ಅಲ್ಲ, ಅಥವಾ ಡಾಕ್ಟರ್ ಸಹ ಅಲ್ಲ. ಬಟ್ ನನಗೆ ಕೆಲವೊಂದು ಶಾಸ್ತ್ರಗಳು ಓದಿ, ಕೆಲವೊಂದು ಬಲ್ಲವರು ಕಲಿತು ಸಂಗೀತದ ಬಗ್ಗೆ ನನಗೆ ಆಳವಾದ ಆಸಕ್ತಿ ಇದೆ ಮುಂಚೆಯಿಂದನೂ. ಅದು ನೀಡ್ತಕ್ಕಂಥ ಪರಿಣಾಮದ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಹೊಸ ಹೊಸ ಇಂಟ್ರೆಸ್ಟಿಂಗ್ ವಿಷಯಗಳು ನನಗೆ ಗೊತ್ತಾಯಿತು. ಆ್ಯಂಡ್ ದುರ್ದೈವಶಾತ್ ನನಗೆ ಈಗ ಗೊತ್ತಿರೋ ಸಾಕಷ್ಟು ವಿದೇಶದಲ್ಲಿ ನಡೀತಿರೋ ವೈಜ್ಞಾನಿಕ ರಿಸರ್ಚಸ್ಸು ನಮ್ಮ ದೇಶದಲ್ಲಿ ಗೊತ್ತಿಲ್ಲ. ಅದು ಎಲ್ಲ ಕಡೆ ತಲುಪಲಿಂದ ನನ್ನ ಉದ್ದೇಶ ಅಷ್ಟೇ. ಆ್ಯಂಡ್ ಈಗ ಸಿಂಹಾವಲೋಕನ ಕಳೆದ 5 ತಿಂಗಳಿಂದ ನಾವು ಸಾಕಷ್ಟು ಮಾತಾಡ್ಕೊಂಡು ಬಂದ್ವಿ. ಮೊದಲನೇದಾಗಿ ನಮ್ಮ ಭಾರತೀಯ ಸಂಗೀತ ಶಾಸ್ತ್ರಜ್ಞರು ಏನು ನಂಬ್ಕೊಂಡಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಋಷಿಮುನಿಗಳು 7 ಚಕ್ರಗಳ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಮೂಲಾಧಾರ ಮೊದಲನೇ ಚಕ್ರದಲ್ಲಿ ಪ್ರಪಂಚವನ್ನೇ ಸೃಷ್ಟಿ ಮಾಡಿದಂತಹ ಒಂದು ಕಾಸ್ಮಿಕ್ ಎನರ್ಜಿಯ ತುಣುಕು, ಕುಂಡಲಿನಿ ಶಕ್ತಿ ನಮ್ಮಲ್ಲಿ ಇರುತ್ತೆ. ಅದನ್ನು ಸಾವಕಾಶವಾಗಿ ಮೇಲೇರಿಸ್ತಾ ಸಹಸ್ರಾರು ಚಕ್ರದವರೆಗೆ ತೊಗೊಂಡು ಬಂದರೆ ಪ್ರಪಂಚದ ಮೇನ್ ಎನರ್ಜಿ ಜೊತೆ ನಾವು ಮಿಕ್ಸ್ ಆಗ್ತೀವಿ. ಆ್ಯಂಡ್ ನಮ್ಮ ಆಧ್ಯಾತ್ಮಿಕ ಔನ್ನತ್ಯಕ್ಕೆ ಅದು ಬಹಳ ಅನುಕೂಲ ಮತ್ತು ದೇಹದ ಎಲ್ಲ ಕಾರ್ಯಗಳಿಗೂ ಅಂತ ಅವ್ರು ನಂಬ್ಕೊಂಡಿದ್ರು. ಇನ್ನು ವೆಸ್ಟರ್ನ್ ಫಿಲಾಸಫಿ ನಿಮ್ಗೆ ಗೊತ್ತೇ ಇದೆ, ಮೆದುಳು ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ ಅವರು. ಆ್ಯಂಡ್ ನಾನು ಆಲ್ಫ್ರೆಡ್ ಎ ಟೊಮ್ಯಾಟಿಕ್ಸ್ ಅವ್ರ ಬಗ್ಗೆ ಮಾತಾಡಿದ್ದೆ. ಅವರು ಹೀಸ್ ನೋನ್ ಆಸ್ ಕಿವಿಯ ಐನ್ಸ್ಟೀನ್. ಆ್ಯಂಡ್ ಸಾಕಷ್ಟು ಮಕ್ಕಳಲ್ಲಿ ಇರೋ ಬುದ್ಧಿಮಾಂದ್ಯತೆ, ಮಾತಾಡಲಿಕ್ಕೆ ಬರಲ್ಲ, ಲ್ಯಾಂಗ್ವೇಜ್ ಕಷ್ಟ, ಅಥವಾ ಬ್ರೈನ್ ಏನೇ ಡೆವಲಪ್ಮೆಂಟ್ ಆಗದಿರೋದಕ್ಕೆ ಅವ್ರು ಹೇಳೋದು ಕಿವಿಲಿರ್ತಕ್ಕಂತಹ 2 ಮದಲ್ಸ್ ಅಂತ ನಿಮ್ಗೆ ಹೇಳಿದ್ದೆ. ನಾನು ಕಾಚ್ಲಿಯ ಬಗ್ಗೆ ಮಾತಾಡಿದ್ದೆ, ವೆಸ್ಟ್ಯೂಬುಲ್ ಬಗ್ಗೆ ಹೇಳಿದ್ದೆ. ಇವೆರಡು ಸರಿಯಾಗಿ ಡೆವಲಪ್ ಆಗದೆ ಅಂತ ಮಕ್ಕಳಿಗೆ ಈ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಅವರು ಫಿಲ್ಟರಿಂಗ್ ಮತ್ತು ಗೇಟಿಂಗ್ ಟೆಕ್ನಿಕ್ಕು, ಆ ಥರ ಸೌಂಡ್ ವೇವ್ಸ್ ಕೇಳಬೇಕು ಅಂತ ಅದ್ರ ಬಗ್ಗೆ ಹೇಳಿದ್ದೆ ನಾನು. ಆಮೇಲೆ ಬೈನಾರಲ್ ಬೀಟ್ಸ್ ಬಗ್ಗೆ ನಾನು ಮಾತಾಡಿದ್ದೆ. ವಿಶೇಷವಾಗಿ ಬೈನಾರಲ್ ಬೀಟ್ಸು ಮನುಷ್ಯನಿಗೆ ವಿಜ್ಞಾನಿಗಳು ಕೊಟ್ಟಂತಹ ಮಹಾನ್ ವರ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಸಾಕಷ್ಟು ಮಾತಾಡಿದ್ದೆ. ಆ್ಯಂಡ್ ಈ ಮೊನ್ನೆ ಕಾನ್ಸಂಟ್ರೇಷನ್ಗೋಸ್ಕರ ಲಾಸ್ಟ್ ಎಪಿಸೋಡಲ್ಲಿ ಮಾತಾಡಿದಾಗ ಕರ್ನಾಟಕದ ಮೂಲೆ ಮೂಲೆಗೂ ಜನಗಳು ಕೇಳಿದ್ರು, ಮಕ್ಕಳೆಲ್ಲ ಕೇಳಿದ್ರು, ಅವರಿಗೆಲ್ಲ ಕಳಿಸಿದ್ದೀನಿ. ನಾನು ಯಾರು ಇಮೇಲ್ ಮಾಡಿದ್ರು ಅವರಿಗೆಲ್ಲ ಕಳಿಸಿದ್ದೀನಿ. ಬಯೋವೇವ್ ಸೌಂಡ್ ಥೆರಪಿ ಬಗ್ಗೆ ಮಾತಾಡಿದ್ದೆ. ಈ ಎಲ್ಲ ಟೆಕ್ನಿಕ್ಸು ಜನಗಳಿಗೆ ಅನುಕೂಲ ಆಗಿವೆ, ಮುಟ್ಲಿ. ನನ್ನ ಉದ್ದೇಶ ಅಂದರೆ ಈ ನನ್ನ ಕಾರ್ಯಕ್ರಮದ ಹಿಂದೆ ಯಾವ ವ್ಯಾವಹಾರಿಕ ಕಾರಣವೂ ಇರಲಿಲ್ಲ. ನನಗೆಲ್ಲೋ ಗೊತ್ತಾದಂಥ ಜ್ಞಾನ 4 ಜನ ಹಂಚಿಕೊಳ್ಳೋಣ, ಚೆನ್ನಾಗಿ ಗೊತ್ತಿರಲಿಲ್ಲ. ಅದು ಒಂದು ಪ್ರಯತ್ನ, ಸಣ್ಣ ಪ್ರಯತ್ನ. ಖಂಡಿತ ಅದೆಷ್ಟೋ ತಿಳಿಲಾರದಂಥ ವಿಷಯಗಳನ್ನು ಜನರಿಗೆ ತಿಳಿಸ್ಕೊಟ್ಟಿದ್ದೀರಾ. ನೀವು ಅಧ್ಯಯನ ಮಾಡಿದ್ದೀರಾ, ತಿಳಿಸ್ಕೊಟ್ಟಿದ್ದೀರಾ. ಇನ್ನೂ ಅದ್ರ ಬಗ್ಗೆ ಡೀಪ್ ಆಗಿ ಹೋಗಬೇಕು ಅನ್ನೋಂಥವ್ರು, ಅದನ್ನ ಪ್ರಯೋಜನ ಪಡ್ಕೊಳ್ಬೇಕು ಅನ್ನೋಂಥವ್ರು ಖಂಡಿತ ಏನಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದವ್ರಿಗೆಲ್ಲ ನೀವು ಸಾಕಷ್ಟು ಏನಂತಂದರೆ ಅವರಿಗೆ ಸ್ಪಂದಿಸಿದ್ದೀರಾ ನೀವು ಇದುವರೆಗೆ ಅಂತ ಹೇಳ್ತೀರಾ. ಈ ಮ್ಯೂಸಿಕ್ ಥೆರಪಿ ಕಾರ್ಯಕ್ರಮದಲ್ಲಿ ಸುಮಾರು ಹಾಡುಗಳನ್ನು ನೀವು ಹಾಡ್ತಾ ಬಂದಿದ್ದೀರಾ. ಜನರ ಪ್ರತಿಕ್ರಿಯೆ ಜೊತೆಗೆ ಈ ಕಾರ್ಯಕ್ರಮದ ಮುಖಾಂತರ ಏನು ತಲುಪಬೇಕು ಅಂತ ಆಶಿಸಿದ್ರಿ, ಏನರ
ಬಗ್ಗೆ ಖುಷಿ ಇದೆ ನಿಮಗೆ ಅಂತ ಹೇಳ್ತೀರಾ? ಮೊದಲನೇದಾಗಿ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ನನಗೆ ಈ ಕಾರ್ಯಕ್ರಮದಿಂದ. ಎಲ್ಲ ತುಂಬ ಖುಷಿಯಾಗಿ ಫೋನ್ ಮಾಡ್ತಾರೆ, ಖುಷಿ ಪಡ್ತಾರೆ. ಮತ್ತು ಜನಗಳಿಗೆ ಏನು ಹೇಳೋದಂದರೆ, ಯಾವಾಗೂ ಸಂಗೀತ ಕೇಳ್ತಾ ಇರಿ ಅಂತ, ಇಂಥದೇ ಅಂತಲ್ಲ, ಮನೇಲಿ ಏನೇ ವಾತಾವರಣ ಇರ್ಬೋದು, ಹೆಂಗೆ ಇರ್ಬೋದು, ಯಾವುದೇ ಎಲ್ಲದಕ್ಕೂ ಸಂಗೀತ ಮದ್ದು ಅಂತ ಹೇಳ್ತೀನಿ. ಒಂದು ಸ್ವಲ್ಪ ಕುತ್ಕೊಂಡು ಒಳ್ಳೊಳ್ಳೆ ಹಾಡು, ಅವ್ರವ್ರಿಗೆ ಇಷ್ಟವಾದಂಥ ಹಾಡುಗಳನ್ನ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಕೇಳ್ತಾ ಇದ್ರೆ, ಐ ಥಿಂಕ್ ಮನಸ್ಸು ಫಸ್ಟ್ ಸರಿ ಇದ್ರೆ ಆರೋಗ್ಯ ಎಲ್ಲ ಸರಿ ಹೋಗುತ್ತೆ ಅಂತ ನಾನು ಹೇಳೋದು. ಜೀವನ ಸುಮಧುರವಾಗುತ್ತೆ ಅಂತ ಹೇಳ್ತೀರಾ ಸಂಗೀತದ ಮುಖಾಂತರ? ಮನಸ್ಸು ಫಸ್ಟ್ ಮನುಷ್ಯನಿಗೆ ಚೆನ್ನಾಗಿದ್ರೆ, ಒಳ್ಳೆ ಇದ್ರಲ್ಲಿ ಇಟ್ಕೊಂಡಿದ್ರೆ ಖಂಡಿತ ಹೆಲ್ಪ್ ಆಗಿ ಖಂಡಿತ. ಒಂದು 10 ಜನರಲ್ಲಿ ಏನಂದ್ರೆ ಒಂದು 6 ಜನಕ್ಕೆ ಇದು ತಲುಪಿದ್ರು, ಸಂಗೀತವನ್ನ ಪ್ರೀತಿಸುವಂತ ಒಂದು ಗುಣ ಹುಟ್ಟಿದ್ರು ಕೂಡ ಸಾರ್ಥಕ ಅಂತ ಹೇಳ್ತೀರಾ ಕಾರ್ಯಕ್ರಮ. ಇನ್ನು ಮೊದಲಿಗೆ ಯಾವ ಹಾಡು ಹಾಡ್ತಾ ಇದ್ದೀರಾ ಛಾಯಾ? ಒಂದು ಹಳೆ ಸುಮಧುರವಾದ ಗೀತೆ ಲತಾ ಮಂಗೇಶ್ಕರ್ ಅವ್ರು ಹಾಡಿರೋದು, ಜ್ಯೋತಿ ಕಲಶ ಛಲಕೆ ಅಂತ. ಇದು ಮೋಹನ ರಾಗದಲ್ಲಿದೆ. ಮೋಹನ ರಾಗದ ಬಗ್ಗೆ ಎಲ್ಲ ಮಾತಾಡಿದೀವಿ. ಇದು ತಲೆನೋವಿಗೆ ಮತ್ತೆ ಡಿಪ್ರೆಷನ್ಗೆ ಮತ್ತೆ BP ಹೈ ಇದ್ರೆ ಅದನ್ನು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ತುಂಬಾ ಒಳ್ಳೆ ರಾಗ. ಆ ರಾಗದಲ್ಲಿರುವಂತ ಹಾಡನ್ನು ಹಾಡ್ತಾ ಇದ್ದೀವಿ. ज्योति कलश छलके, ज्योति कलश छलके, ज्योति कलश छलके, ज्योति कलश छलके, हुए गुलाबी लाल सुनहरे रंग दल बादल के, ज्योति कलश छलके, घर आंगन वन उपवन उपवन करती ज्योति अमृत के सिंचन, मंगल घट ढल के, मंगल घट ढल के, ज्योति कलश छलके, पात पात बिरवा हरियाला, धरती का मुख हो उजाला, सच सपने कल के, सच सपने कल के, ज्योति कलश छलके, उषा ने आंचल फैलाया, फैली सुख की शीतल छाया, नीचे आंचल के, नीचे आंचल के, ज्योति कलश छलके, ज्योति यशोदा धरती गैया, नील गगन गोपाल कन्हैया, श्यामल छवि छलके, श्यामल छवि छलके, ज्योति कलश छलके, ज्योति कलश छलके, ज्योति कलश छलके. ಲತಾ ಮಂಗೇಶ್ಕರ್ ಅವರು ಹಾಡಿದಂಥ ತುಂಬ ಸೊಗಸಾದಂಥ ಹಾಡನ್ನು ಕೇಳಿಸಿದ್ರಿ ವೀಕ್ಷಕರಿಗೆ. ಥ್ಯಾಂಕ್ಸ್ ನಿಮಗೆ. ನಿಮ್ಮ ಜೊತೆ ಮತ್ತಷ್ಟು ಮ್ಯೂಸಿಕ್ ಥೆರಪಿ ಬಗ್ಗೆ ಚರ್ಚೆಯನ್ನು ಮುಂದುವರಿಸ್ತೀನಿ. ಈಗ ಚಿಕ್ಕ ಬ್ರೇಕ್.